ವೇದಿಕೆಯ ಮೇಲೆ ಆಸೀನರಾಗಿರುವ ಅತಿಥಿಗಳೇ, ಗೌರವಾನ್ವಿತ ಗುರುಗಳೇ, ಪೋಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೂವರು ಮಹಾನ್ ಕಳ್ಳರು ಕಷ್ಟಪಡದೆ ಐಷಾರಾಮಿ ಜೀವನ ನಡೆಸುವ ಸಲುವಾಗಿ ಇಂದು ನಾಟಕೀಯವಾಗಿ ಜನರಿಗೆ ಮೋಸ ಮಾಡುವ ರೀತಿ ನೀವೇ ನೋಡಿ ಆನಂದಿಸಿ. ಕಳ್ಳ 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 ಕಳ್ಳರು ನಾವೆಲ್ಲರೂ ಕಳ್ಳ 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 ಕಳ್ಳರು ನಾವೆಲ್ಲರೂ ಸುಳ್ಳ 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 ಸುಳ್ಳರು ನಾವೆಲ್ಲರೂ. ಲೋ ಶಿಷ್ಯ, ಏನೋ ಮಾಡೋದು, ನಾವು ಮಾಡ್ತಾರೋ ಉಪಾಯಗಳೆಲ್ಲ ಹೋಗ್ತಾವೆ. ಎಲ್ಲ ಜನರು ನಮ್ಮನ್ನ ಚೀ ಥೂ ಅಂತ ಉಗಿತಾ ಇದ್ದಾರೆ. ಲೈಫಲ್ಲಿ ಸೆಟ್ಲ್ ಆಗೋಗ್ಬಿಡ್ಬೇಕು ಅಂತ ಒಳ್ಳೆ ಉಪಾಯ ಇದ್ರೆ ಹೇಳ್ರ. ಗುರುವೇ, ನಂಗೊಂದು ಐಡಿಯಾ ಬಂತು. ಏನು ಅದು, ಹೇಳು. ಜನರೆಲ್ಲ ನಿಮ್ಮನ್ನ ಒಳ್ಳೆಯವರು ಅನ್ಬೇಕಂದ್ರೆ ನೀವು ನಿಮ್ಮ ಹೆಸರು ಒಳ್ಳೆಯವರು ಅಂತ ಬದಲಾಯಿಸ್ಕೋಬಿಡಿ. ಆಗ ಎಲ್ಲ ಜನ ನಿಮ್ಮನ್ನ ಒಳ್ಳೆಯವನು 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 ಅಂತ ಕರೀತಾರೆ. ಅದಂಗಲ್ವೋ, ಎಲ್ಲ ಜನರು ನಮ್ಮನ್ನ ನೆನ್ಪಿಟ್ಕೊಳ್ಬೇಕು ಅಂತ ಒಳ್ಳೆ ಐಡಿಯಾ ಇದ್ರೆ ಹೇಳ್ರಪ್ಪ. ಗುರುವೇ, ನಂಗೊಂದು ಐಡಿಯಾ ಬಂತು. ಓ, ಪರವಾಗಿಲ್ವೋ, ಅಮಾವಾಸ್ಯೆಗೋ ಉಣ್ಮೆಗೋ ಒಂದೇ ಒಳ್ಳೆ ಐಡಿಯಾ ಬರುತ್ತೆ. ಏನಂತೇಳ ನೋಡೋಣ ಅದು. ಗುರುವೇ, ಜನರೆಲ್ಲ ನಿಮ್ಮನ್ನ ನೆನ್ಪಿಟ್ಕೊಬೇಕಂದ್ರೆ ಅವ್ರು ತುಂಬಾ ಸಾಲ ಮಾಡ್ಕೊಂಬಿಡಿ. ಅವಾಗ ನೋಡಿ ಗುರುವೇ, ನಾವು ಸಾಯೋವರೆಗೂ ಅಲ್ಲ, ಅವ್ರು ಸಾಯೋವರೆಗೂ ಕೂಡ ನಮ್ಮನ್ನ ನೆನ್ಪಿಟ್ಕೊಂತಾರೆ. ನೆನ್ಪಿಟ್ಕೊಂತೀರ ತಾನೇ? ಅದಂಗಲ್ವೋ, ಚೀ ಥೂ ಅಂತ ಉಗಿತಾ ಇರೋ ಜನ ನಮ್ಗೆ ಮರ್ಯಾದೆ ಕೊಡ್ಬೇಕು ಅಂತ ಒಳ್ಳೆ ನಿಮ್ಮ ಹತ್ರ ಉಪಾಯ ಇದ್ರೆ ಹೇಳ್ರಪ್ಪ, ನೋಡೋಣ. ಗುರುವೇ, ನಾವ್ ಯಾಕೆ ಕಾವಿ ಬಟ್ಟೆ ಧರಿಸಿ ಸ್ವಾಮೀಜಿಗಳಾಗಬಾರ್ದು? ಆಗ ಇದೇ ಚೀ ಥೂ ಅಂತ ಉಗಿಯೋ ಜನ ನಮ್ಮ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರೆ. ಗುರುವೇ, ಒಟ್ಟೆ ನಡೆಯೋ ಶಿಷ್ಯ, ನೀ ನನ್ನ ಶಿಷ್ಯ ಅಂತ ಪ್ರೂವ್ ಮಾಡ್ಕೊಂಬಿಟ್ಟೆ. ಆದ್ರೂ ಇಂಥ ಕಂತ್ರಿ ಐಡಿಯಾಗಳು ನಿಮ್ಗೆಲ್ಲಿಂದ ಬಂದ್ವು? ಏನ್ ಮಾಡೋದು, ಎಲ್ಲ ನಿಮ್ ಸಾವಾಸ್ ದೋಷ. ಅದಕ್ಕೆ ಹೇಳೋದಲ್ಲ, ಚೋರ್ ಗುರು ಚಂಡಾಲ್ ಶಿಷ್ಯ ಅಂತ. ಏನಂದ್ರು? ಏನಿಲ್ಲ ಗುರುವೇ, ಎಲ್ಲ ನಿಮ್ ಪ್ರಭಾವ ಅಂದ್ರಿ. ಹಂಗಾದ್ರೆ ನಡೀರಿ ನಮ್ ಮುಂದಿನ ಮೋಸಕ್ಕೆ. ನಮ್ಮೂರ ನ್ಯಾಯ ದೇವರು ಈ ಚಿಕ್ಕ ಯಜಮಾನರು. ಹಲೋ, ಏನ್ರಪ್ಪ ಎಲ್ರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ ಗೌಡ್ರೆ. ನಿಮ್ಮ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಗೌಡ್ರೆ. ಪಂಚಾಯತಿ ಕಟ್ಟೆ ಸೇರಿರೋ ಉದ್ದೇಶ ಗೊತ್ತೇನ್ರಪ್ಪ ನಿಮ್ಗೆಲ್ಲ? ಗೊತ್ತು ಗೌಡ್ರೆ. ನಿಮ್ಗೆಲ್ಲ ಗೊತ್ತಿರೋ ಹಂಗೆ ನಮ್ಮೂರ್ನಾಗೆ ಕಳೆದ 2 ವರ್ಷದಿಂದ ಮಳೆ ಬೆಳೆ ಆಗಿಲ್ಲ. ಅದಕ್ಕಂತಾನೆ ಒಬ್ಬ ಮಳಿಯಪ್ಪನ ಶಾಂತಿ ಮಾಡಿಸ್ಬೇಕು ಅಂತ ಒಬ್ಬ ಮಹಾನ್ ಪವಾಡ್ ಪುರುಷರನ್ನ ಕರೆಸಿ ಪ್ರವಚನ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ. ಅದಕ್ಕೆ ನೀವೆಲ್ಲ ಏನು ಹೇಳ್ತೀರಾ? ಸರಿ ಕೊಡ್ರೆ. ಗುಡ್ರೆ, ಇಲ್ಲೇ ಪಕ್ಕದಳ್ಳಿನಾಗೆ ಒಬ್ಬ ಪವಾಡ್ ಪುರುಷರು ಬಂದಾರಂತ. ಅವ್ರ ಹೆಸರು ಅದೆಂಥದ್ದು, ಕಳ್ಕಯ್ಯ ಸ್ವಾಮೀಜಿ ಅಂತ. ಅವ್ರನ್ನ ಯಾಕೆ ಕರ್ಸ್ಬಾರ್ದು? बम बम भोलेनाथ, बम बम भोलेनाथ, बोलो स्वामी जी की बम बम भोलेनाथ. ಇವನ್ ಯಾಕಲ್ಲೇ ಹಿಂಗಾಡಕತ್ತನ್ಲಿ? ಏನಾತ್ಲಿ ಉನ್ಕ? ಲೇ ಕರೆ ಐತ್ಲೆ ಅವು ಮಾಡೋದು ಆ ಸ್ವಾಮೀಜಿಗಳು ಹಂಗೆ ಅದಾರ್ಲೇ ಅಪ್ಪ. ಯಾಲ್ಲ ನಮ್ದಕ್ಕೆ ನಂಬಿಕೆ ಬರುತ್ತಿಲ್ಲ, ಅವು ಬರೋದು ಜರೂರತ್ ಐತಿ. ಗೌಡ್ರೆ, ನಿಮ್ದಕ್ಕೆ ಒಪ್ಪಿಗೆ ಕೊಟ್ರಿ ನಾವು ಆ ಸ್ವಾಮಿ ದುಃಖಿಜಿ ಎತ್ತಾಕೊಂಡು ಬರ್ತೈತಿ. ಲೇ ಏನ್ 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 ಮಾತಾಡಕತ್ತಿಲೆ? ಅವರು ಪವಾಡ ಪುರುಷರಾದಾರ. ಶಾಪ ಗೀಪ ಕೊಟ್ರೆ
ಆದ್ವಿ ಮಗ್ನ. ಆಗ್ಲಪ್ಪ, ನೀವೆಲ್ಲ ಹೇಳ್ದಂಗೆ ಆ ಸ್ವಾಮೀಜಿನ ಕರೆಸ್ರಿ, ಪ್ರವಚನ ಹೇಳ್ಸೇ ಬಿಡೋಣ. ಆಗ್ಲಿ ಗೌಡ್ರೆ. ज्योति बन्यो परंज्योति बन्यो आदि ज्योति बन्यो परंज्योति बन्यो प्रभु ज्योति बन्यो अन्ना परंज्योति बन्यो मंटेद लिंगु बन्यो मंटेद ಒಡೆಯ बन्यो ಜನರೆಲ್ಲ ಜೈಕಾರ ಆಗ್ರಪ್ಪ, ಇಲ್ಲಾಂದ್ರೆ ನಮ್ಮ ಸ್ವಾಮೀಜಿಗಳು ಶಾಪ ಕೊಟ್ಬಿಡ್ತಾರೆ. ಅದೇನ್ ಶಾಪ? ನೀವು ಜೀವನ ಪೂರ್ತಿ ನಗ್ಬೋದು, ನೀವು ನಕ್ರೆ ಬಯಲಲ್ಲೇ ಇರಲ್ಲ. ನೀವು ಜೀವನ ಪೂರ್ತಿ ಅಲ್ಬೋದು, ಅರೆ ಆತ್ರೆ ಕಣ್ಣಲ್ಲಿ ನೀರೇ ಬರಲ್ಲ. ಹಂಗೆಡ್ರ ಮಾಡ್ಬೇಡ್ರಪ್ಪ, ಜೈಕಾರ ಆಗ್ತೀರಿ. ಜೈ ಬೋಲೋ ಶ್ರೀ ಮಹಾನ್ ಕಳ್ ಸ್ವಾಮೀಜಿ ಕಿ ಜೈ ಗುರುವೆ. ಜೈ ಬೋಲೋ ಶ್ರೀ ಮಹಾನ್ ಕಳ್ಕಯ್ಯ ಸ್ವಾಮೀಜಿ ಕಿ ಜೈ. ಶಿಷ್ಯ, ಗುರುವೆ, ಅಗೋ ಆ ಬೆಟ್ಟದ ಮೇಲುವ ಇರುವೆ ಸಾಲು ಎಷ್ಟು ಚೆನ್ನಾಗಿದೆ ಅಲ್ಲವೇ? ಹೌದು ಗುರುವೆ, ಅದರಲ್ಲಿ 3ನೇ ಇರುವೆಗೆ ಕಾಲ್ ನೋವಾಗಿದೆ ಅನ್ಸುತ್ತೆ, ಅದಕ್ಕೆ ಅದು ಕೊಂಡ್ಕೊಂಡು ಹೋಗ್ತಿದೆ. ಶಿಷ್ಯ, ಗುರುವೆ, ಇದ್ಯಾಕೋ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಆಗಿಲ್ವೇ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗುರುವೆ, ನಾವು ನಿಮ್ ತರ ಬೆಳಿಬೇಕಲ್ವಾ. ಬಡೂರ್ ಮಕ್ಕಳನ್ನ ಬೆಳೆಸಿ ಗುರುವೆ. ಸರಿ ಸರಿ. ನೋಡ್ರಪ್ಪ, ಎಂತ ಸ್ವಾಮಿಗಳು, ಎಂತ ಪವಾಡ ಪುರುಷರು, ಎಂತ ದಿವ್ಯ ದೃಷ್ಟಿ. ಆ ಬೆಟ್ಟದ ಮೇಲೆ ಇರುವೆ ಸ್ಥಳನೂ ಕೂಡ ಇಲ್ಲೇ ನೋಡ್ತಾವ್ರೆ. ಸ್ವಾಮಿಗೆ ನಮಸ್ಕಾರ ರೀ. ನಿಮ್ಮಿಂದ ಒಂದು ಪುಣ್ಯ ಆಗ್ಬೇಕಾಗಿತ್ರಿ ಅಪ್ಪ. ಹೇ ನರಕುನ್ನಿ, ಅದೇನಂತ ಹೇಳು, ಕ್ಷಣ ಮಾತ್ರದಲ್ಲೇ ಪರಿಹಾರ ನೀಡುವೆ. ನಮ್ಮ ಮನೆಯಲ್ಲಿ ನನ್ನ ಹೆಂಡತಿಗೆ ದೆವ್ವ ಮೆಟ್ಕೊಂಡ್ಬಿಟ್ಟಿದೆ, ತುಂಬಾನೇ ಕಷ್ಟ ಆಗ್ತಾ ಇದೆ. ನಿಮ್ಮ ಪವಾಡಗಳನ್ನು ನಾನು ಸಾಕಷ್ಟು ಕೇಳಿದ್ದೇನೆ, ಅದಕ್ಕೆ ಓಡೋಡಿ ಬಂದೆ. ನನ್ನ ಮೇಲೆ ಸ್ವಲ್ಪ ದಯ ತೋರಿ ತಂದೆ. ಶಿಷ್ಯ, ಗುರುವೆ, ಏ ಮಾನವ, ನಮ್ಮ ಗುರುಗಳ ವಕ್ರ ದೃಷ್ಟಿ ನಿನ್ನ ಮೇಲೆ ಬಿದ್ದಾಗಿದೆ. ಹೋಗ್ ಕರ್ಕೊಂಬ ನೀನೆಂಡ್ರನ. ಶಿಷ್ಯ, ಗುರುವೆ, ಗಾಳಿ ಸ್ವಲ್ಪ ಜೋರಾಗಿ ಬೀಸ. ಗುರುವೆ, ಇದ್ಯಾಕೋ ಭೀಷಣಿಗೆ ಸ್ವಲ್ಪ ಚಿಕ್ಕದಾಯ್ತು ಗುರುವೆ. ಅಯ್ಯೋ, ನಿಮ್ ಸೈಜ್ ಸ್ವಲ್ಪ ದೊಡ್ಡದೇ ಬೇಕಲ್ಲ ಗುರುವೆ. ಏನ್ ಹೇಳಿದ್ರು ಇಳ್ದಿರಲ್ಲ ನೀವು ಅಲ್ಲಿ. ಎಲ್ಲೋ ಅಪ್ಪ ಬಂದೋನು? ಎಂಟ್ರು ಕರ್ಕೊಂಡು ಎಲ್ಲೋದ್ನೋ ಅದೇನೋ. ಎಲ್ಲೋ 10 ಗಂಟೆ ಆಯ್ತು ಇನ್ನ ಬಂದಿಲ್ಲವನ. ಗುರುವೆ ತಾಳಿ ಗುರುವೆ, ಪಾಪ ದೆವ್ವ ಏನೋ ಲೇಟ್ ಆಗಿ ಸ್ವಾಮಿಗಳು ನೋಡ್ಕೊಂಡು ಹೊಟ್ಟೋಗಿದೆ. ಗುರುವೆ, ದೆವ್ವ ನೈಟಿ ಹಾಕೊಂಡ್ ಬರ್ತಿದೆ. ಯಾರು ನೀನು? ಹೇಳು ಹೇಳು. ನಮ್ ಗುರು ಮಂತ್ರ ಹಾಕಲ್ಲ, ನಮ್ ಗುರು ಮಂತ್ರ ಹಾಕಲ್ಲ. ಹೇ, ಯಾರು ನೀ? ನೇನೇರಾ ನಾಗವಲ್ಲಿ ಲಕ ಲಕ ಲಕ. ಲೇ 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 ಲೇ, ಇದ್ಯಾವುದೋ ನಾಗವಲ್ಲಿ ಆಪ್ತರಕ್ಷಕ ಫಿಲಿಮ್ ಅಲ್ಲೇ ಹೊಟ್ಟೋಯ್ತು. ಮತ್ತೆ ಯಾಕ್ಲಾ ಬಂತಿಲ್ಲಿಗೆ? ಸಮಾಧಾನ ಗುರುವೆ, ಸಮಾಧಾನ, ಧೈರ್ಯ ತಕೊಳ್ಳಿ. ಸರಿ ಸರಿ, ಯಾವ ಮಂತ್ರ ಹಾಕ್ಲು? ಗುರುವೆ, ನಿಮ್ ತಿಳಿಯದ ಮಂತ್ರವೇ, ನಿಮ್ಮ ಪ್ರಸಿದ್ಧ ಮಂತ್ರ ಪ್ರಯೋಗಿಸಿ.
ಯಾವ ಮಂತ್ರ ಹಾಕ್ಲು ಯಾವುದು ಯಾವುದು ಓಂ ಚೀಪ್ ಟಪಾಕ್ ಢಮ್ ಢಮ್ ಶಟ್ ಪಟ್ ಡುಡೋಮ್ ಗುರುವೇ ದೆವ್ವ ಹೊರಟಾಯ್ತು. ಅಯ್ಯೋ ಏಯ್ ನಿಮ್ಮೆನ್ರು ಸರಿ ಹೋಗಿದ್ದಾಳೆ ಕರ್ಕೊಂಡು ಹೋಗು. ಸರ್ ಅದ್ಲಾ ಸರಿ ಬಿಟ್ಲು. ತುಂಬಾ ಉಪಕಾರ ಆಯ್ತು. ನಿಮ್ಮ ಋಣ ಹೇಗೆ ತೀರ್ಸ್ಕೊಳ್ಳಿ ಸ್ವಾಮಿ? ಶಿಷ್ಯ ಶಿಷ್ಯ ಓಯ್ ಶಿಷ್ಯ ಇಲ್ಲ ಇದೀನಿ ಗುರುವೆ. ನೋಡಪ್ಪ ನಮಗೂ ಹೊಟ್ಟೆಗೆ ಹಿಟ್ಟಿ ಐತಿ, ಅದಕ್ಕೂ ಚೂರು ಆಹಾರ ಬೇಕಲ್ಲ, ಚೂರು ಕೈ ಬೆಚ್ಚಗೆ ಮಾಡ್ಬಿಟ್ಟು ಹೋಗು. ಬೆಚ್ಕಾಯ್ತಾ ಸ್ವಾಮಿ? ಏ ಇದೆಲ್ಲ ಕಣಯ್ಯ ಕೇಳಿದ್ ಅದು ಅದು ಓ ಅದಾ, ತಗೊಳ್ಳಿ. ಏ ಇರ್ಲಿ ಕೊಣಯ್ಯ, ಹೋಗು ಹೋಗು. ಏ ನೀನ್ ಏನ್ರ ಕರ್ಕೊಂಡು ಹೋಗು. ಗುರುವೆ ನಡಿಲಿ. ಜೋಬಲಿ ಆಮೇಲೆ ಮಾಡೋಣ, ಆಮೇಲೆ ನಾಳೆ ಪಾರ್ಟಿ ಇವತ್ತು. ಈ ಒಳಗಡೆ ಇಕ್ಕೊಳ್ಳು, ಯಾರು ನೋಡ್ತಾರೆ ಎಲ್ಲರೂ. ಯಾರು ನಡಿಲ್ಲ ಪರವಾಗಿಲ್ಲ, ಅಲ್ಲಿ ಒಳಗಡೆ ಶಿಷ್ಯ ಗುರುವೆ. ಮುಂದಿನ ಸರಿದೇವರನ್ನ ಕರೀರಪ್ಪ. ಆಯ್ತು ಗುರುವೆ. ಸರಿ ಸರಿ. ಅಯ್ಯೋ ತುರ್ಕೆ ನಮ್ದುಕ್ಕೆ ಮೈಗೆಲ್ಲ ತುರ್ಕೆ ರೀ. ಅಯ್ಯೋ ತುರ್ಕೆ ನಮ್ದುಕ್ಕೆ ಮೈಗೆ ಎಲ್ಲ ತುರ್ಕೆ ರೀ. ಇವನ್ ಯಾರೋ ಡ್ರಾಮಾ ಜೂನಿಯರ್ಸ್ ಇಂದ ಓಡ್ ಬಂದಂಗ ಅವನಲ್ಲೋ. ಸ್ವಾಮಿ ನಮಸ್ಕಾರ ಸ್ವಾಮಿ. ನಮ್ದುಕ್ಕೆ ಮೈಗೆ ತುರ್ಕೆ ಆಗ್ತಿದೆ, ಏನಾದ್ರು ಪರಿಹಾರ ಕೊಡಿ ಸ್ವಾಮಿ. ಮಗು ಎಷ್ಟು ದಿನ ಆಯ್ತು ಸ್ನಾನ ಮಾಡಿ? ಸ್ವಾಮಿ ಓದು ಗಾದಿಂಗ್ ಮಾಡಿದ್ ಸ್ವಾಮಿ. ಇವನ್ ಯಾವನ್ಲೇ ಬರ್ಗೆಟ್ಟವನು? ನಾವೇ 7 ವಾರಕ್ಕೊಂದ್ಸತಿ ಸ್ನಾನ ಮಾಡ್ತೀನಲ್ಲ ಗುರುವೆ, ನಮ್ಗಿಂತ ಬರ್ಗೆಟ್ಟವನು. ಅದೆಲ್ಲ ಹೇಳ್ಬಿಡು. ಶಿಷ್ಯ ಗುರುವೆ ತೆಗೆದುಕೊಂಡು ಬಾ. ತೆಗೆದುಕೋ, ಇದನ್ನು ತೆಗೆದುಕೊಂಡು ಪ್ರತಿದಿನ ನದಿ ನೀರಲ್ಲಿ ಸ್ನಾನ ಮಾಡಿಕೋ. ಧನ್ಯವಾದ ಎಲ್ಲ ಸರಿ ಗುರುವೆ. ಹೋಗುತ್ತೆ. ಧನ್ಯವಾದ, ನೀವು ನನ್ನ ತುರ್ಕೆ ಕಡಿಮೆ ಮಾಡ್ಬಿಡಿ ಗುರುವೆ. ಮಾಡಿದ್ದೀನಿ, ಹೋಗಿ ಬಾ. ಆ ಔಷಧಿಲಿ ಏನಿತ್ತು ಗುರುವೆ ಅಂತದ್ದು? ಅದ್ರಲ್ಲಿ ಜಾಸ್ತಿ ನೀರಿಲ್ವೋ. ಲೈಫ್ ಬಾಯ್ ಎಲ್ಲಿದ್ಯೋ ಅಲ್ಲಿದೆ ಆರೋಗ್ಯ. ಓ ಅಷ್ಟಿತ್ತಾ? ನಮ್ ಟಿವಿಯಲ್ಲಿ ದಿನ ಬರಲ್ಲೇನೋ, ನೋಡಲ್ಲೇನೋ ನಾನು. ಆಯ್ತಾಯ್ತು. ಸರಿ ಶಿಷ್ಯ ಗುರುವೆ, ನಾನು ವಿಶ್ರಾಂತಿ ಕೊಠಡಿಗೆ ಹೋಗಿ ಬರುತ್ತೇನೆ. ಹೋಗಿ ಬನ್ನಿ ಗುರುವೆ. ಸರಿ. ಶಿಷ್ಯ ಯಾವ್ದೋ ಬಕ್ರಾ ಬಂದಂಗೈತೆ ನೋಡು. ಸ್ವಾಮಿಗಳಿಗೆ ನಮಸ್ಕಾರ ರೀ ಅಪ್ಪ. ನಮಸ್ಕಾರ ನಮಸ್ಕಾರ. ಯಾವ ಊರಪ್ಪ? ಏನಾಗ್ಬೇಕಿತ್ತು? ನಾವು ಕಳಕಯ್ಯ ಸ್ವಾಮಿನ ನೋಡ್ಬೇಕಿತ್ತು. ನಿಮ್ ಕಣ್ಮುಂದೆ ದೆವ್ವ ನಿಂಗ್ ತಂಗಿತೀನಿ, ಕಾಣಕತ್ತಿಲ್ಲೇನೋ? ಏನಂದ್ರಪ್ಪ, ನಂಗೆ ಕಿವಿ ಕೇಳಕ್ಕಿಲ್ಲ, ಹೊಸಿ ಜೋರಾಗಿ ಹೇಳ್ರಪ್ಪ. ನಿಮ್ ಕಣ್ಮುಂದೆ ದೆವ್ವ ನಿಂಗ್ ತಂಗಿತೀನಿ, ಕಾಣಕತ್ತಿಲ್ಲೇನೋ? ದೆವ್ವನ? ನಮ್ಗೆ ದೆವ್ವ ಗಿವ್ವ ಎಲ್ಲ ಬ್ಯಾಡ್ರಪ್ಪ, ಕಳಕಯ್ಯ ಸ್ವಾಮಿನ ನೋಡ್ಬೇಕಿತ್ತಷ್ಟೇ. ಇರಿ ಬಂದೆ. ಇವನ್ ಯಾರಪ್ಪ ಬಕ್ರ ನಮ್ಮನ್ನ? ಗುರುವೇ ಗುರುವೇ. ಶಿಷ್ಯ ಯಾವ ಗ್ಯಾಪಲ್ಲಿ ಬಂದ್ರಿ ಗುರುವೇ? ನಿನ್ ಬಕ್ರ ಅಂದಾಗೆ ಬಂದು. ಬಕ್ರ ನೋಡಿ ಶಿಷ್ಯ. ಏನಾಗಬೇಕಾಗಿತ್ತಪ್ಪ? ನಮ್ಮ ಊರಿಗೆ ಬಂದು ಪ್ರವಚನ ಮಾಡಿಕೊಡಿ ಸ್ವಾಮಿ. ಸರಿ ಸರಿ, ನಾನು ನನ್ನ ಸನ್ಯಾಸಿ ಪಡೆಯೊಂದಿಗೆ ಬರುತ್ತೇನೆ, ಹೋಗಿ ಬಾ. ಸರಿ ಸ್ವಾಮಿ. ನಮಗೆ ಶಾಮ್ಗೆ ವಡೆ ಎಲ್ಲ ಬ್ಯಾಡ್ರಪ್ಪ, ಅದನ್ನ ಊರ್ನಾಗ ಮಾಡಿಸ್ತೀವಿ. ಶಿಷ್ಯ ಅದೇನೋ ಒಡೆ ಅಂತೂ ಬಂಪರ್ ಆಫರ್ ಶಿಷ್ಯ, ಹೋಗಿ ಉಣ್ಕೊಂಬಂದ್ಬೇಡ. ನೀನ್ ಬರ್ಗೆಟ್ ನನ್ನ ಮಗನು. ಅದು ಶಾವ್ಗೆ ವಡೆ ಅಲ್ಲ, ಸನ್ಯಾಸಿ ಪಡೆ. ಬರುತ್ತೇನೆ, ಹೋಗಿ ಬಾ. ಸರಿ ಸ್ವಾಮಿ, ನೀವು ಬಂದು ಪ್ರವಚನ ಮಾಡಿಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಸರಿ ಸರಿ, ಮುಂದೆ ನೋಡ್ಕೊಂಡು ಹೋಗು, ಹಿಂದೆ ಜಾಸ್ತಿ ಜನ ಇದ್ದಾರೆ. ಆಗ್ಲಿ ಸ್ವಾಮಿ. ಎಂಥ ಪವಾಡ ಪುರುಷರು, ಎಂಥ ಒಳ್ಳೆ ಮನುಷ್ಯರು. ಹೋಗೋಣ ನಾವು. ಹೋಗೋಣ ಹೋಗೋಣ. ಸರಿ ಸರಿ, ಬನ್ನಿ, ಬೇಗ ಬರಬೇಕು. ಶಿಷ್ಯ ದುಡ್ಡು. ಶಿಷ್ಯ
ಸ್ವಾಮಿ ಸೇವೆಯ ಮಾಡೋಣ ಬನ್ನಿರೋ ಸ್ವಾಮಿ ಸ್ವಾಗತಕ್ಕೆ ಹೂವನ್ನ ಚೆಲ್ಲಿರೋ ಸ್ವಾಮಿ ನಿಂತರೆದು, ನಿಜ ಸ್ವಾಮಿ ನಿಂತರೆದು. ಶಿಷ್ಯ, ಸಾರಿ ಸ್ವಾಮಿಗಳೇ, ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಪರವಾಗಿಲ್ಲ. ಅಂದಂಗೆ ಇವತ್ತು ನಾವೇನ್ ಮಾಡಬೇಕು? ಗುರುವೇ ಪ್ರವಚನ. ಓದಲು ಸರಿ, ಏನದು? ಸರಿ. ಆ ಜನಗಳೇ, ತಮ್ಮೆಲ್ಲರಿಗೂ ನನ್ನ ಮನಪೂರ್ವಕ ಆಶೀರ್ವಾದಗಳು. ಇವತ್ತಿನ ಪ್ರವಚನವನ್ನು ಶಿವನ ಸ್ತುತಿಯೊಂದಿಗೆ ಪ್ರಾರಂಭಿಸೋಣ. ಗುರುವೇ ನಮಗೆ ಶಿವಸ್ತುತಿ ಬರಲ್ಲ. ಮ್ಯಾನೇಜ್ ಮಾಡೋ ಯಾವ್ದೋ ಒಂದು ಹೇಳು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ. ನಿಲ್ಸಿದಾದ್ಮೇಲೆ ಏನಪ್ಪ ನಿಲ್ಸು ಅನ್ನೋದು? ಹೇಳು ಹೇಳು. ಶಿವನ್ ಶ್ರುತಿ ಆಡ್ತೀನಿ ಅಂತ ಹೇಳ್ಬಿಟ್ಟು ಗಣೇಶನ್ ಶ್ರುತಿ ಆಡ್ತಾ ಇಲ್ಲಲ್ರಿ. ತಲೆಯಲ್ಲಿ ಬುದ್ಧಿ, ಅವರೆಲ್ಲ ಒಂದೇ ಕುಟುಂಬದವರು. ಕುಳಿತುಕೋ. ಹೇ ಸ್ವಾಮಿ, ನಿಮ್ದಕ್ಕೆ ಗೊತ್ತಿಲ್ಲ ಅಂತ ಹೇಳ್ರಿ. ನಮ್ದಕ್ಕೆ ಯಾಕೋ ಈ ಸ್ವಾಮಿದಕ್ಕೆ ಡೌಟೇ ಬರ್ತೈತಿ. ನೀನೊಬ್ಬನಿಗೆ ನಾ ಡೌಟ್ ಬರೋದು? ಆಹಾ, ನಮ್ಗೆಲ್ರಿಗೂ ಬರ್ತೈತೆ ಡೌಟು. ಸುಮ್ನಿರಪ್ಪ, ಸ್ವಾಮಿ ಪ್ರವಚನ ಶುರು ಮಾಡ್ಲಿ. ಸರಿ ಸರಿ. ಇವತ್ತಿನ ಅದೇನದು? ಮಹಾಜನಗಳೇ, ಇವತ್ತು ನಾವು ಶ್ರೀದೇವಿ ಮಹಾತ್ಮೆಯ ಮೊದಲನೇ ಅಧ್ಯಾಯ ತಿಳಿಯೋಣ. ಅಂದಾಗೆ ತಮಗ್ಯಾರಿಗಾದರೂ ಮೊದಲನೇ ಅಧ್ಯಾಯ ತಿಳಿದಿದೆಯೋ? ಹ್ಞೂ ಸ್ವಾಮಿ, ಸ್ವಾಮಿ. ಬಹಳ ಸಂತೋಷನಪ್ಪ. ಇಂಥ ಮುಗ್ಧರು ಬಂಧುಗಳೇ, ತಮಗೆ ತಿಳಿದಿರೋ ವಿಚಾರವನ್ನು ಪದೇ ಪದೇ ಹೇಳಿ ತಮ್ಮ ಮನಸ್ಸಿಗೆ ನೋವು ಉಂಟು ಮಾಡುವುದು ಉದ್ದೇಶ ನನಗಿಲ್ರಪ್ಪ. ಆದ್ದರಿಂದ ನಾನು ಇವತ್ತು ಹೇಳುವುದೇನೆಂದರೆ, ಏನು ನಾನು ಹೇಳುವುದೇನೂ ಇಲ್ರಪ್ಪ ಎಂದೇಳುತ್ತಾ ಇವತ್ತಿನ ಪ್ರವಚನವನ್ನು ಮುಗಿಸುತ್ತಿದ್ದೇನೆ. ನಮ್ಗೆ ಯಾಕೋ ಬರ್ತೈತಿ ಸ್ವಾಮಿದು. ಸರ್ವೇ ಜನಂತು ಸುಖಿನೋ ಭವಂತು. ನಡೀರಿ ಸ್ವಾಮಿಗಳೇ, ನಾಳೆ ಬರೋದ್ ಮರ್ತೋಗ್ಬೇಡ್ರಿ. ನಾಳಿದ್ದು ಬರುತ್ತೇನೆ, ನಾಳೆ ಬರಲ್ಲ. ನೀನ್ ಪಂಚೆ ಸ್ವಲ್ಪ ಗಟ್ಟಿಯಾಗಿ ಉಟ್ಕೋ. ಅಲ್ಲ ಕೆ ಮಾರೆ, ಈ ಸ್ವಾಮಿದಕ್ಕೆ ಬಡ ಚಾಲು ಹೇ. ನೋಡ್ರಪ್ಪ, ನಾಳೆ ಆ ಸ್ವಾಮಿನಿ ಏನಾದ್ರು ಬಂದು ಕೇಳಿದ್ರೆ ಎಲ್ರು ಗೊತ್ತಿಲ್ಲ ಅಂತ ಹೇಳ್ಬಿಡೋಣ. ಸರಿ ಗೌಡ್ರೆ. ಖರೆ, ನಾಳೆ ಆ ಸ್ವಾಮಿದು ಬಿಡೋದು ಬೇಡ. ನೋಡ್ರಪ್ಪ, ನಾಳೆನ ಸ್ವಾಮಿಗಳು ನಕಲ ಮಾಡಿದ್ರೆ ಒಂದ್ ಗತಿ ಕಾಣಿಸೇ ಬಿಡೋಣ. ಬಾಪ್ರೆ, ನಮ್ದಕ್ಕೆ ಪಕ್ಕ ಆಯ್ತು. ಆ ಸ್ವಾಮಿದು 840 का आधा है. ಅಂದ್ರೆ ಏನ? ಹಂಗಂದ್ರೆ ಗೊತ್ತಿಲ್ಲ. ಗೊತ್ತಿಲ್ಲ, ಏನ್ ಹೇಳು? ಹೇಳ್ತೀನಿ ಕೇಳಿಸ್ಕೊ. ಹಂಗಂದ್ರೆ ಆ ಸ್ವಾಮಿದು ಕಿಜಿ ಇದೆಯಲ್ಲ, ಹೇಳು. 20 है. ಹೌದಾ? ನೋಡ್ರಪ್ಪ, ನಾಳೆ ನಾವೆಲ್ಲ ಬರ್ಬೇಕಾದ್ರೆ ಬೆತ್ತ ಬಡ್ಗಿ ತಗೊಂಬರೋಣ. ಹಂಗೆ ಪೊಲೀಸವ್ರಿಗೂ ಮಾತೇನೋಣ. ಬಾಪ್ರೆ, ನಮ್ದಕ್ಕೆ ದಿಲ್ ಬಹುತ್ ಖುಷಿ ಹುआ. ಬರ್ತೀವಿ. ಗಾರ್ಡನ್ ಹುआ. ಆವ ಸ್ವಾಮಿ, ನಿಮ್ದಕ್ಕೆ ಬಿಡಕ್ಕಿಲ್ಲ. ಶಿಷ್ಯ, ಗುರುವೇ, ನಾಳೆ ಸಿಕ್ಕಾಕೋಣ ಪ್ರಸಂಗ ಬಂದ್ರೆ? ಅಯ್ಯೋ ಗೊತ್ತು ಬಿಡು ಗುರುವೇ. ಏನ್ರು ಅದು, ನಂಗೆ ಹೇಳ್ರು. ಸರಿ ಸರಿ, ನಡ್ರಿ ಹೋಗೋಣ ಹಂಗಾದ್ರೆ. ಬನ್ನಿ ಬನ್ನಿ. ಈ ಕೋಲ್ಗೆಲ್ಲ ಎಣ್ಣೆ ಹಚ್ಕೊಂಡ್ ಬರ್ಲಿದ್ದೀರಾ? ಕಷ್ಟ ನೂರಿದ್ರು ಹಿಡ್ಕೋ ಪಾದ, ಸ್ವರ್ಗ ಸಿಕ್ಕೈತೆ ಹೋಗು ಸೀದಾ. ಈ ಹ್ಯಾಂಡ್ಸಮ್ ಸ್ವಾಮಿ ನಮ್ಗೆ ಗಾಡು. ಸ್ವಾಮಿ ಕಿ ಜೈ. ಬರ್ಗಟ್ಟರ ಯಾರು ಸಾಂಗ್ ಆಫ್ ಮಾಡಿದ್ದು? ಪ್ರವಚನ ಮಾಡ್ರು ಬೇಗ. ಸ್ವಾಮಿಗಳೇ, ಇವತ್ತು ನೀವು ತಪ್ಪಿಸ್ಕೊಳಕ್ಕಾಗಲ್ಲ, ಪ್ರವಚನ ಮಾಡೇ ಹೋಗಿ. ನಿನ್ನೆ ಏನ್ ಮಾಡಿದ್ನಪ್ಪ ಮತ್ತೆ? ನೆನೆ ತಪ್ಪಿಸ್ಕೊಂಡು ಹೊರಟೋಗಿದ್ರಲ್ಲ, ಪ್ರವಚನ ಮಾಡ್ತೀರಾ? ಹಿಡ್ಕೊಂತೀರಾ? ಹಿಡ್ಕೊಂಡು ಇವತ್ತು ನಿಮ್ಗೊಂದು ಗತಿ ಕಾಣಿಸೇ ಬಿಡ್ತೀರಿ. ಸರಿ ಸರಿ ಸರಿ. ಇವತ್ತಿನ ಪ್ರವಚನವನ್ನು ಇವತ್ತು ನಾವು ಶ್ರೀದೇವಿ ಮಹಾತ್ಮೆಯ ಕೊನೆಯ ಅಧ್ಯಾಯ ತಿಳಿಯೋಣ. ಅಂದಾಗೆ ತಮಗ್ಯಾರಿಗಾದರೂ ಕೊನೆಯ ಅಧ್ಯಾಯ ತಿಳಿದಿದೆಯೋ? ಗೊತ್ತಿಲ್ಲ.
ಏ ಸ್ವಾಮಿ ನಿಮ್ದಕ್ಕೆ ಪಾರ ಗೊಚ್ಚೆ ಅನ್ಸೇ ಇಲ್ಲ, ನಮ್ದಕ್ಕೆ ಏನೂ ಗೊತ್ತಿಲ್ಲ, ನಿಮ್ದಕ್ಕೆ ಬಿಡೋಕ್ಕಿಲ್ಲ. ಇವತ್ತು ಪ್ರವಚನ ಮಾಡ್ರಿ ಮಾಡ್ರಿ ಮಾಡ್ರಿ. ಶಾಂತಿ ಶಾಂತಿ ಶಾಂತಿ. ಏ ಇವನ್ ಯಾರಲ್ಲ ಪ್ರವಚನ ಮಾಡು ಅಂದ್ರೆ ಪಕ್ಕದ ಮನೆ ಶಾಂತಿನ್ ಕರೀತವನೆ. ಓ ನಿಮ್ಮ ಮನೆ ಪಕ್ಕದಲ್ಲಿ ಶಾಂತಿನೂ ಇದ್ದಾಳಾ? ಹೌದೌದು. ಲೋ ಪೆದ್ಮುಂಡೇವಾ, ಶಾಂತಿ ಅಂದ್ರೆ ಬಾಯ್ ಮುಚ್ಕೊಂಡಿರಿ ಅಂತ. ಸಮಾಧಾನ ಸಮಾಧಾನ ಶಾಂತಂ ಪಾಪಂ. ಸಭಿಕರಲ್ಲಿ ನನ್ನದೊಂದು ಕೋರಿಕೆ. ಸಾಮಾನ್ಯವಾಗಿ ತಮಗೆ ಏನಾದರೂ ತಿಳಿದಿದ್ದರೆ ಮಾತ್ರ ಮುಂದಿನ ವಿಚಾರ ಹೋಗುವ ಸಾಧ್ಯತೆ. ಕ್ಷಮಿಸಿ, ಏನನ್ನೂ ತಿಳಿಯದ ನಿಮಗೆ ಮುಂದಿನ ವಿಚಾರ ಹೇಳುವುದು ಹೇಗೆ ಎಂದೇಳುತ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಳ ಹಾಡುತ್ತಿದ್ದೇನೆ. ಸ್ವಾಮಿ ಎಸ್ಕೇಪ್ ಆಗ್ತಾನೋ, ಹುಷಾರು. ಕೋಲ್ ರೆಡಿ ಮಾಡ್ಕೊಳ್ರಿ. ಏ ರೆಡಿ ಆಗಿರೋ. ರೆಡಿ ರೆಡಿ. ಹೋಗೋಣವಿ? ಸರಿ ಬನ್ನಿ ಹೋಗೋಣ. ಏ ಸ್ವಾಮಿ ಬಂದ್ರಿ ಇಲ್ಲಿ. ಲೋ ಮಾರ್ರ ಇಸ್ಕಿ. ಗೊತ್ತಾಗೋಯ್ತಾ? ಗೊತ್ತಾಗತ್ ನಿಮ್ ಬಂಡವಾಳ. ಏನ್ ಬಿಡ್ತೀರಾ? ಸುರು ಹಚ್ಕೊಳ್ಳಿ. ಆ ಸ್ವಾಮಿ ಹಿಡ್ಕೊಳ್ರೋ, ಆ ಸ್ವಾಮಿ ಹಿಡ್ಕೊಳ್ರೋ. ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಟ್ಕಬಾರ್ದ, ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಟ್ಕಬಾರ್ದ. ಹೊಟ್ಟಿಯ ನೋವು ಬಂದು ಹಟ್ಟಿಯ ಇಳಿಯಬಾರ್ದ, ನಾಕಾರು ದ್ವಾರ ಬಂದು ನಳ್ಳಾಡಿ ಸಾಯಬಾರ್ದ. ಕಳ್ಳಿ ಅಲಿಮ್ಯಾಗ ಬಳಿಯ ತಂದನ್ನ ತಾನಾನ, ತಂದನ್ನ ತಾನಾನ, ತಂದನಾನ ತಾನಾನ, ತಂದನ್ನ ತಾನಾನ, ತಂದನಾನ ತಾನಾನ. ಲೋ ನೀವು ಮಾಡುವಾಗ ಸ್ಟೇಜ್ ಅಲ್ಲಾಡ್ತಾ ಇತ್ತು. ಗುರುವೆ ಪೇಮೆಂಟ್ ಕೂಡ ಕೊಟ್ಟಿಲ್ಲ. ಪೇಮೆಂಟಾ? ನಾನು ಸತ್ತೋದ್ನಿ, ಅವಾಗ ಪೇಮೆಂಟ್ ಬೇಕಾ ನಿಂಗೆ? ಮೋಸ ಹೋಗುವರು ಇರುವ ತನಕ ಮೋಸ ಮಾಡುವ ಇಂಥವರು ನಮ್ಮಲ್ಲಿಯೇ ಇರುತ್ತಾರೆ. ಜೀವನದಲ್ಲಿ ನಂಬಿಕೆ ಇಡಬೇಕೆ ಹೊರತು ಮೌಢ್ಯತೆಗೆ ಬಲಿಯಾಗಬಾರದು. ಧನ್ಯವಾದಗಳು. ತಮ್ಮ ಊರಿಗೆ ಪ್ರವಚನ ಬೇಕಾದರೆ ಬರುತ್ತೇನೆ, ಕರೆಯಿರಿ. ನಾವು ಬರ್ತೀರಿ, ಕರೀರಿ ಕರೀರಿ. ಹಂಗೆ ನಮ್ನು ನಿಮ್ಮನ್ನ ಇನ್ ಮತ್ತೊಂದ್ಸತಿ ನೋಡ್ಕೊಳ್ತೀರಿ. ಮತ್ತೊಂದು ಪ್ರವಚನಕ್ಕೆ ಬಂದೇ ಬರ್ತಿರಲ್ಲ.